ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿಯ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹನುಮಂತನ ಜನ್ಮದಿನವನ್ನು ಆಚರಿಸುವುದಕ್ಕಾಗಿ ಹನುಮಾನ್ ಜಯಂತಿ ದಿನವನ್ನು ಆಚರಿಸಲಾಗುತ್ತದೆ. 2026ರ ಹನುಮ ಜಯಂತಿಯನ್ನು ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತಿದ್ದು, ಈ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು, ಹನುಮಾನ್ ಮಂತ್ರಗಳನ್ನು ಪಠಿಸುವುದು ಮುಖ್ಯವಾಗಿರುತ್ತದೆ. 2026ರ ಹನುಮಾನ್ ಜಯಂತಿ ದಿನ ಹನುಮಂತನ ಪೂಜೆಗೆ ಶುಭ ಮುಹೂರ್ತ ಯಾವುದು, ಹನುಮಾನ್ ಜಯಂತಿ ಪೂಜೆ ಮಾಡುವುದು ಹೇಗೆ, ಹನುಮಾನ್ ಜಯಂತಿ ಮಹತ್ವ ಮತ್ತು ಮಂತ್ರಗಳು ಯಾವುವು ಅಂತ ನೋಡೋಣ. ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವಂತಹ ಎಲ್ಲ ಹಬ್ಬಗಳನ್ನು ಒಂದೇ ರೀತಿಯಾಗಿ ಆಚರಿಸಬೇಕೆನ್ನುವ ನಿಯಮವಿಲ್ಲ. ಕೆಲವೊಂದು ಹಬ್ಬಗಳನ್ನು ಅದ್ಧೂರಿಯಾಗಿ ಆಚರಿಸಿದರೆ ಕೆಲವೊಂದು ಹಬ್ಬಗಳನ್ನು ಸಂತೋಷ ಹಾಗೂ ಸಡಗರದಿಂದ ಆಚರಿಸಲಾಗುವುದು. ಇನ್ನು ಒಂದಿಷ್ಟು ಹಬ್ಬವನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಲಾಗುತ್ತದೆ. ಆದರೆ ಶಾಂತ ರೀತಿಯಲ್ಲಿ ಆಚರಿಸಲಾಗುವಂತಹ ಹಬ್ಬಗಳಲ್ಲಿ ಹನುಮಾನ್ ಜಯಂತಿಯು ಒಂದಾಗಿದೆ. ಉಳಿದೆಲ್ಲ ಹಬ್ಬಗಳ ಆಚರಣೆಗೆ ಹೋಲಿಸಿದರೆ ಹನುಮಾನ್ ಜಯಂತಿಯ ಆಚರಣೆಯ ವಿಧಾನಗಳು ಅತ್ಯಂತ ಭಿನ್ನವಾಗಿದೆ. ಇದೊಂದು ಶಕ್ತಿಯುತವಾದ ಆಚರಣೆಯಾಗಿದೆ. ಹನುಮಾನ್ ಜಯಂತಿಯನ್ನು ಚೈತ್ರ ಮಾಸದ ಹುಣ್ಣಿಮೆ ತಿಥಿಯಂದು ಆಚರಿಸಲಾಗುತ್ತದೆ. 2026ರ ಹನುಮಾನ್ ಜಯಂತಿಗೆ ಸಂಬಂಧಿಸಿದ ಪ್ರಮುಖ ವಿಚಾರಗಳನ್ನು ನೋಡೋಣ. ಹನುಮಾನ್ ಜಯಂತಿಯ ಮಹತ್ವವೇನು? ಹನುಮಾನ್ ಜಯಂತಿಯನ್ನು ಭಗವಾನ್ ರಾಮನ ಹಾಗೂ ಸೀತಾದೇವಿಯ ಪರಮ ಭಕ್ತನಾದ ಆಂಜನೇಯ ಸ್ವಾಮಿ ಅಥವಾ ಹನುಮಂತನ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ. ಇದು ಹನುಮಂತನ ದೈವಿಕ ಜನನವನ್ನು ಸಂಕೇತಿಸುತ್ತದೆ. ಹನುಮಾನ್ ಜಯಂತಿಯು ನಮಗೆ ಶಕ್ತಿ ಮತ್ತು ಧೈರ್ಯವನ್ನು ಸಂಕೇತಿಸುತ್ತದೆ. ಭಕ್ತಿ ಮತ್ತು ನಿಷ್ಠೆಯ ರೂಪವನ್ನು ಸಂಕೇತಿಸುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ಉತ್ತಮ ಆರೋಗ್ಯವನ್ನು, ಯಶಸ್ಸನ್ನು ಕರುಣಿಸುತ್ತದೆ. ಅಡೆತಡೆಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಇನ್ನು ಹನುಮಾನ್ ಜಯಂತಿಯ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ, ಹನುಮಾನ್ ಜಯಂತಿಯನ್ನು ದಿನಾಂಕ 2026 ಏಪ್ರಿಲ್ 2ರಂದು ಗುರುವಾರ, ಹನುಮ ಜಯಂತಿ ತಿಥಿ ಆರಂಭವಾಗುವುದು ಏಪ್ರಿಲ್ 1 ಬುಧವಾರ ಬೆಳಿಗ್ಗೆ 7:06ರಿಂದ, ಹನುಮಾನ್ ಜಯಂತಿ ತಿಥಿ ಮುಕ್ತಾಯ ಆಗುವುದು ಏಪ್ರಿಲ್ 2 ಗುರುವಾರ ಬೆಳಿಗ್ಗೆ 7:41ರವರೆಗೆ. ಹನುಮಂತನ ಪೂಜೆ ಸಮಯ ಏಪ್ರಿಲ್ 2 ಗುರುವಾರ ಮುಂಜಾನೆ 6:10ರಿಂದ 7:44ರವರೆಗೆ. ಪೂಜೆ ಮಾಡುವ ಸಂದರ್ಭ: ಹನುಮಾನ್ ಪೂಜೆಯನ್ನು ಸೂರ್ಯೋದಯದ ಸಮಯದಲ್ಲಿ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು ಹನುಮಾನ್ ಜಯಂತಿಯ ಪೂಜೆಯ ವಿಧಾನವನ್ನು ನೋಡೋದಾದರೆ, 2026ರ ಹನುಮಾನ್ ಜಯಂತಿಯ ದಿನದಂದು ಸೂರ್ಯೋದಯಕ್ಕೆ ಮೊದಲು ಏಳಬೇಕು. ಸ್ನಾನ ಇತ್ಯಾದಿಗಳಿಂದ ಶುದ್ಧರಾದ ಬಳಿಕ ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಇದಾದ ನಂತರ ಪೂಜೆ ಮಾಡುವ ಸ್ಥಳವನ್ನು ಕ್ರಮಬದ್ಧವಾಗಿ ಸ್ವಚ್ಛಗೊಳಿಸಬೇಕು. ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ಸ್ವಚ್ಛವಾದ ಬಟ್ಟೆಯ ಮೇಲೆ ಅಥವಾ ಯಾವುದಾದರೂ ಒಂದು ಮರದ ಪೀಠದ ಮೇಲೆ ಇರಿಸಬೇಕು. ಬಳಿಕ ಹನುಮಂತನ ವಿಗ್ರಹ ಅಥವಾ ಫೋಟೋವನ್ನು ಶುದ್ಧೀಕರಣ ಮಾಡಬೇಕು. ಇದಾದ ನಂತರ ಹನುಮಂತನಿಗೆ ಸಿಂಧೂರ, ಮಲ್ಲಿಗೆ, ಎಣ್ಣೆ, ಕೆಂಪು ಹೂಗಳು, ಬಾಳೆಹಣ್ಣು, ಲಡ್ಡು ಇತ್ಯಾದಿ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು. ಈ ದಿನ ನೀವು ಹನುಮಂತನಿಗೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಹನುಮಂತನಿಗೆ ದೀಪದಿಂದ ಪೂಜೆಯನ್ನು ಮಾಡಿದ ಬಳಿಕ ಪೂಜೆಯ ಕೋಣೆಯಲ್ಲಿ ಆರತಿಯನ್ನು ಮಾಡಬೇಕು. ಈ ದಿನ ನಿಮಗೆ ಸಾಧ್ಯವಾದಷ್ಟು ಬಾರಿ ಹನುಮಂತನ ಮಂತ್ರಗಳನ್ನು ಪಠಿಸಬೇಕು. ಹನುಮಂತನ ಭಕ್ತರು ಈ ದಿನ ಹನುಮಾನ್ ಮಂತ್ರಗಳನ್ನು ಮಾತ್ರವಲ್ಲ, ಹನುಮಾನ್ ಚಾಲೀಸನ್ನು ಕೂಡ ಪಠಿಸುತ್ತಾರೆ. ಅವರು ಹನುಮಾನ್ ಚಾಲೀಸವನ್ನು 11, 21 ಅಥವಾ 108 ಬಾರಿ ಪಠಿಸುತ್ತಾರೆ. ಇನ್ನು 2026ರ ಹನುಮಾನ್ ಜಯಂತಿಯ ಮಂತ್ರಗಳು ಯಾವುವು ಅಂತ ನೋಡೋದಾದರೆ, ಓಂ ಅಂಜನಿ ಸುತಾಯೇ ನಮಃ, ಓಂ ಹಂ ಹನುಮತೆ ನಮಃ, ಓಂ ಹನುಮತೆ ರುದ್ರಾತ್ಮಕಾಯ ನಮಃ, ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಅಂತ. ಅತುಲಿತ ಬಲಧಾಮಂ ಹೇಮಶೈಲಾಭಾದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಾಗ್ರಗಣ್ಯಂ ಸಕಲ ಗುಣಾನಿಧಾನಂ ವಾನರಣಾಧೀಶಂ ರಘುಪತಿಯ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ ಅಂತ. ಓಂ ಐಂ ಬ್ರೀಂ ಹನುಮತೆ ಶ್ರೀರಾಮದೂತಾಯ ನಮಃ ಅಂತ. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಪಟ್ ಅಂತ. ಹನುಮಾನ್ ಜಯಂತಿ ದಿನ ಏನು ಮಾಡಬೇಕು, ಏನು ಮಾಡಬಾರದು ಅಂತ ನೋಡೋದಾದರೆ, ಪ್ರಾಮಾಣಿಕತೆಯಿಂದ ಉಪವಾಸ ವ್ರತ ಮಾಡಬೇಕು. ಹನುಮಾನ್ ಚಾಲೀಸ ಮತ್ತು ಹನುಮಾನ್ ಮಂತ್ರಗಳನ್ನು ಪಠಿಸಬೇಕು. ದಿನದ ಶುಭ ಸಮಯವನ್ನು ನೋಡಿಕೊಂಡು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ಏನು ಮಾಡಬಾರದು ಅಂತ ನೋಡೋದಾದರೆ, ಮಾಂಸಾಹಾರಿ ಆಹಾರ ಮತ್ತು ಮದ್ಯವನ್ನು ತಪ್ಪಿಸಬೇಕು. ವಾದಗಳಲ್ಲಿ ಅಥವಾ ನಕಾರಾತ್ಮಕ ನಡವಳಿಕೆಯಲ್ಲಿ ತೊಡಗಬಾರದು.
ರಾಹುಕಾಲದಲ್ಲಿ ಪೂಜೆ ಆರಂಭಿಸುವುದನ್ನು ತಪ್ಪಿಸಬೇಕು. ಪೂಜೆಗೆ ಇರುವ ಶುಭ ಸಮಯವನ್ನು ನಿರ್ಲಕ್ಷಿಸಬಾರದು. ಈ ದಿನದಂದು ಸಂಜೆ ಮತ್ತೊಮ್ಮೆ ಹನುಮಂತನಿಗೆ ಆರತಿಯನ್ನು ಮಾಡದೆ ಉಪವಾಸವನ್ನು ಬಿಡಬಾರದು. ಇವತ್ತಿನ ವಿಡಿಯೋದಲ್ಲಿ ನಾನು ಹನುಮ ಜಯಂತಿಯ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.